ನಮ್ಮ ದೇಹದಲ್ಲಿರುವ 7 ಶಕ್ತಿ ಕೇಂದ್ರಗಳು, ಎನರ್ಜಿ ಸೆಂಟರ್ಸ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬರ ದೇಹದಲ್ಲೂ 7 ಚಕ್ರಗಳು ಅಂದ್ರೆ 7 ಎನರ್ಜಿ ಸೆಂಟರ್ಸ್, ಶಕ್ತಿ ಕೇಂದ್ರಗಳು ಮತ್ತು 3 ಪ್ರಧಾನ ನಾಡಿಗಳು. ಒಟ್ಟು 72,000 ನಾಡಿಗಳಲ್ಲಿ 3 ಪ್ರಧಾನ ನಾಡಿಗಳು. ಅವು ಯಾವಂತಂದ್ರೆ ಇಡ, ಪಿಂಗಳ ಮತ್ತು ಸುಷುಮ್ನ ಅಂತ ಹೇಳ್ತೀವಿ. ಇವು ನಮ್ಮ ಬೆನ್ನುಹುರಿಯ ಜೊತೆಗೆ ಇರುತ್ತವೆ. ಬೆನ್ನುಹುರಿ ಕೆಳಗೆ ಕುಂಡಲಿನಿ ಶಕ್ತಿ ಇರುತ್ತೆ ಮತ್ತು ನಮ್ಮ ದೇಹದ ಸುತ್ತ ಔರಾ ಅಂದ್ರೆ ದಿವ್ಯ ತೇಜಸ್ಸು ಅಂತ ಹೇಳ್ತೀವಿ ಅಥವಾ ಆಭಾಮಂಡಲ ಅಂತ ಹೇಳ್ತೀವಿ, ಇದು ಇರುತ್ತೆ. ಈ ಚಕ್ರಗಳು, ನಾಡಿ, ಕುಂಡಲಿನಿ ಶಕ್ತಿ, ನಮ್ಮ ದೇಹದ ಸುತ್ತ ಇರುವ ಆಭಾಮಂಡಲ ಇವುಗಳ ಬಗ್ಗೆ ವೇದಗಳ ಕಾಲದಿಂದಲೂ ಚರ್ಚಿಸಲಾಗುತ್ತದೆ. 16ನೇ ಶತಮಾನದಲ್ಲಿ ಪಂಡಿತ ಪೂರ್ಣಾನಂದರು ಶಟಚಕ್ರ ನಿರೂಪಣೆ ಎಂಬ ಗ್ರಂಥ ಬರೆದಿದ್ದು, ಅದಕ್ಕೆ ಸರ್ ಜಾನ್ ವುಡ್ರಾಫ್ ಇವರು ಇಂಗ್ಲಿಷಕ್ಕೆ ಅನುವಾದಿಸಿ ದಿ ಸರ್ಪೆಂಟ್ ಪವರ್ ಇದನ್ನು 1918ರಲ್ಲಿ ಪ್ರಕಟಿಸಿದರು. ಆಮೇಲೆ ನಮ್ಮ ಶ್ರೀ ಅಲ್ಲಂ ಪ್ರಭುದೇವರ ವಚನಗಳಲ್ಲಿ ಕೂಡ ಇಡೀ ಚಕ್ರ ವಿಜ್ಞಾನವೇ ಅಡಕವಾಗಿರೋದು ನಾವು ಕಾಣಬಹುದು. ನಮ್ಮ ದೇಹದಲ್ಲಿರುವ ಈ ಚಕ್ರಗಳು ಎಂಡೋಕ್ರೈನ್ ವ್ಯವಸ್ಥೆಗೆ, ನಮ್ಮ ದೇಹದ ಗ್ರಂಥಿಗಳಿಗೆ ನೇರ ಸಂಪರ್ಕ ಹೊಂದಿವೆ ಮತ್ತು ಅವುಗಳನ್ನು ನಿಯಂತ್ರಿಸುತ್ತವೆ. ಈ ಚಕ್ರಗಳ ಮೂಲಕ ಪ್ರಾಣಶಕ್ತಿಯು ಹರಿಯುತ್ತದೆ. ಈ ಸಂಚಾರಕ್ಕೆ ಎಲ್ಲಿಯಾದರೂ ತಡೆಯಾದರೆ ಆ ಸ್ಥಳದಲ್ಲಿ ಸಮಸ್ಯೆ ಹುಟ್ಕೊಳ್ಳುತ್ತೆ. ಅದನ್ನು ಪ್ರಾಣಿಕ್ ಬ್ಲಾಕ್ ಅಂತ ಕರೀತಾರೆ. ಹೀಗೆ ಎನರ್ಜಿ ಫ್ಲೋಗೆ, ಶಕ್ತಿಯ ಚಲನೆಗೆ ಬ್ಲಾಕೇಜ್ ಉಂಟಾದಾಗ ನಮ್ಮ ದೇಹದಲ್ಲಿ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ. ಆದ್ರಿಂದಲೇ ಈ ಪ್ರಾಣಿಕ ಬ್ಲಾಕೇಜ್ ಯಾವ ಚಕ್ರ ಭಾಗದಲ್ಲಿದೆ ಮತ್ತು ಯಾವ ಶಕ್ತಿ ಕೇಂದ್ರದಲ್ಲಿ ಉಂಟಾಗಿದೆ ಅಂತ ತಿಳಿದುಕೊಂಡ್ರೆ ನಮ್ಮ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಬಹುದು. ಇದು ಯಾವುದರಿಂದ ಸಾಧ್ಯ ಅಂದ್ರೆ ಪ್ರಾಣಾಯಾಮ, ಯೋಗಾಸನ, ಮುದ್ರೆಗಳಿಂದ ನಾವು ಈ ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ಬಹುದು. ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಮತ್ತು ಪಾಸಿಟಿವ್ ಥಿಂಕಿಂಗ್ ಹೆಚ್ಚಿಸಿಕೊಳ್ಳಲು ನಮ್ಮ 7 ಚಕ್ರಗಳಲ್ಲಿ ಪ್ರಾಣಶಕ್ತಿಯ ಹರಿವು ಸರಾಗವಾಗಿ ನಡೆಯಬೇಕು. ಅದಕ್ಕೆ ಈ 7 ಚಕ್ರಗಳು ಯಾವುವು, ಅವು ಏನನ್ನು ಪ್ರತಿನಿಧಿಸುತ್ತವೆ, ಅವುಗಳ ಸ್ಥಾನ ಎಲ್ಲಿ ಮತ್ತು ಅವುಗಳಲ್ಲಿ ಎನರ್ಜಿ ಫ್ಲೋ ಅಂದ್ರೆ ಶಕ್ತಿಯ ಸಂಚಾರ ಸರಾಗವಾಗಿ ಆಗಲು ನಾವು ಏನ್ ಮಾಡಬೇಕು ಅಂತ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ನಮ್ಮ ಬೆನ್ನುಹುರಿಯಲ್ಲಿ 7 ಚಕ್ರಗಳು, ಅಂಗೈಯಲ್ಲಿ 2 ಚಕ್ರಗಳು ಮತ್ತು ಅಂಗಾಲುಗಳಲ್ಲಿ 2 ಚಕ್ರಗಳು, ಒಟ್ಟು 11 ಚಕ್ರಗಳಿವೆ. ನಮ್ಮ ಬೆನ್ನು ಹುರಿಗುಂಟ ಇರುವ 7 ಚಕ್ರಗಳು ಯಾವ ಅಂತಂದ್ರೆ, ಮೊದಲನೇದಾಗಿ ಮೂಲಾಧಾರ ಚಕ್ರ. ಇದೇನಂತಂದ್ರೆ ಬೇರು ಚಕ್ರ ಅಥವಾ ರೂಟ್ ಚಕ್ರ ಅಂತ ಕೂಡ ಹೇಳ್ತಾರೆ. ಈ ಚಕ್ರ ಬೆನ್ನುಹುರಿಯ ತಳಭಾಗದಲ್ಲಿದೆ, ಅಂದ್ರೆ ಗುದಸ್ಥಾನದಲ್ಲಿದೆ. ಇದು ಅಡ್ರಿನಲ್ ಗ್ರಂಥಿಯಲ್ಲಿ ಅನುಸಂಧಾನವಾಗಿದೆ, ಅಂದ್ರೆ ಅಡ್ರಿನಲ್ ಗ್ರಂಥಿಯ ಜೊತೆ ಇದು ಸಂಪರ್ಕ ಹೊಂದಿದೆ. ಈ ಚಕ್ರ ಸರಿಯಾಗಿ ಕೆಲಸ ಮಾಡದಿದ್ರೆ ಏನಾಗುತ್ತೆ, ಇಲ್ಲಿ ವೇಟ್ ಜಾಸ್ತಿ ಆಗುತ್ತೆ, ಮೂಲವ್ಯಾಧಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುತ್ತೆ, ಆಮೇಲೆ ಸಂಧಿವಾತ ಬರಬಹುದು. ಈ ಎಲ್ಲ ಸಾಧ್ಯತೆಗಳು ಕಂಡುಬರಬಹುದು. ಕೆಳಗಡೆಯಿಂದ 2ನೇ ಚಕ್ರ ಸ್ವಾಧಿಷ್ಠಾನ ಚಕ್ರ ಅಂತ ಹೇಳ್ತೀವಿ. ಇದನ್ನು ನಾವು ತ್ರಿಕಾಸ್ಥಿ ಚಕ್ರ ಅಂತ ಕೂಡ ಕರಿತೀವಿ. ಇದೇನಿದೆಯಲ್ಲ, ಇದು ಹೊಕ್ಕಳಿನ 1 ಇಂಚ್ ಕೆಳಗೆ ಜನನೇಂದ್ರಿಯ ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಇದೇನಂತಂದ್ರೆ ನಮ್ಮ ಸೆಕ್ಸ್ ಹಾರ್ಮೋನ್ಗಳಿಗೆ ಅಂದ್ರೆ ಜನನ ಗ್ರಂಥಿಗಳಿಗೆ ಸಂಬಂಧಿಸಿದೆ. ಒಂದ್ ವೇಳೆ ಈ ಚಕ್ರವು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಏನ್ ಸಮಸ್ಯೆ ನಮ್ಮಲ್ಲಿ ಕಾಣಿಸ್ಕೊಳ್ಬಹುದಂದ್ರೆ, ಋತುಸ್ರಾವದ ಸಮಸ್ಯೆಗಳಾಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಗರ್ಭಾಶಯದ ಫೈಬ್ರಾಯ್ಡ್ಗಳಾಗಿರ್ಬೋದು, ಸಿಸ್ಟ್ಗಳು, ಪ್ರೋಸ್ಟೇಟ್ ಸಮಸ್ಯೆಗಳು ಮತ್ತು ಇರಿಟೇಬಲ್ ಬೌಲ್ ಸಿಂಡ್ರೋಮ್ಗಳು ಉಂಟಾಗಬಹುದು. ಇನ್ನು 3ನೇ ಚಕ್ರ ಮಣಿಪುರ ಚಕ್ರ. ಇದೇನಿದೆಯಲ್ಲ, ಇದು ನಾಭಿ ಪ್ರದೇಶದಲ್ಲಿದೆ ಮತ್ತು ಮೇದೋಜೀರಕ ಗ್ರಂಥಿಯೊಂದಿಗೆ ಇದು ಸಹಯೋಗ ಹೊಂದಿದೆ. ಆಮೇಲೆ ಈ ಚಕ್ರ ಅಂದ್ರೆ ಮಣಿಪುರ ಚಕ್ರ ಸರಿಯಾಗಿ ಕೆಲಸ ಮಾಡದೇ ಇದ್ರೆ, ಅಂದ್ರೆ ಈ ಚಕ್ರದಲ್ಲಿ ಬ್ಲಾಕೇಜ್ ಉಂಟಾದ್ರೆ ನಮ್ಮಲ್ಲಿ ಮಧುಮೇಹ, ವಾತ ಸಂಬಂಧಿ ಕಾಯಿಲೆಗಳು, ಪಿತ್ತಕೋಶದ ಅಲ್ಸರ್ಸ್, ಕಿಡ್ನಿ ಸ್ಟೋನ್ಗಳು ಇವೆಲ್ಲ ಉಂಟಾಗ್ಲಿಕ್ಕೆ ಕಾರಣವಾಗಬಹುದು. 4ನೇದ್ದು ಅನಾಹತ ಚಕ್ರ. ಇದೇನಿದೆಯಲ್ಲ, ಇದಕ್ಕೆ ನಾವು ಹೃದಯ ಚಕ್ರ ಅಥವಾ ಹಾರ್ಟ್ ಚಕ್ರ ಅಂತ ಕೂಡ ಕರಿತೀವಿ. ಇದು ಥೈಮಸ್ ಗ್ರಂಥಿಯೊಂದಿಗೆ ಸಂಬಂಧ ಹೊಂದಿದೆ. ಆಮೇಲೆ ಈ ಚಕ್ರದಲ್ಲಿ ಬ್ಲಾಕೇಜ್ ಆದ್ರೆ, ಅಂದ್ರೆ ಈ ಚಕ್ರ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ನಮ್ಮಲ್ಲಿ ಯಾವ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದಂದ್ರೆ ಹೃದಯ ಸಮಸ್ಯೆಗಳು, ಸ್ತನ ಕ್ಯಾನ್ಸರ್, ಎನ್ಸೆಫಲೈಟಿಸ್, ರಕ್ತದೊತ್ತಡ,
ಸೈನಸ್, ಅಸ್ತಮಾ, ಚರ್ಮದ ಕಾಯಿಲೆಗಳು, ಸ್ಕಿನ್ ಡಿಸೀಸಸ್ ಅಂತ ಹೇಳ್ತೀವಿ, ಈ ಎಲ್ಲ ಸಮಸ್ಯೆಗಳೇನಂತಂದ್ರೆ ಕಾಣಿಸ್ಕೊಳ್ಬಹುದು. 5ನೇದ್ದು ವಿಶುದ್ಧ ಚಕ್ರ. ಇದೇನಿದೆಯಲ್ಲ, ಇದನ್ನ ನಾವು ಕಂಠದ ಚಕ್ರ ಅಥವಾ ಗಂಟಲು ಚಕ್ರ ಅಂತ ಕೂಡ ಹೇಳ್ತೀವಿ. ಇದೇನಿದೆಯಲ್ಲ, ಇದು ಥೈರಾಯ್ಡ್ ಗ್ರಂಥಿಯೊಂದಿಗೆ ಸಂಬಂಧ ಹೊಂದಿದೆ. ಈ ಚಕ್ರ, ವಿಶುದ್ಧ ಚಕ್ರ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ಅಥವಾ ಈ ಚಕ್ರದಲ್ಲಿ ಪ್ರಾಣಿಗೆ ಬ್ಲಾಕೇಜ್ ಆದಾಗ ನಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಕಿವಿಯ ಸಮಸ್ಯೆ, ಟಿನಿಟಸ್ ಅಂತ ಹೇಳ್ತೀವಿ, ಆಮೇಲೆ ಮೌತ್ ಅಲ್ಸರ್ಸ್ ಕಾಣಿಸ್ಕೊಳ್ಬಹುದು, ಟಾನ್ಸಿಲೈಟಿಸ್ ಕಾಣಿಸ್ಕೊಳ್ಬಹುದು, ಶೀತ, ನೆಗಡಿ, ಕೆಮ್ಮು ಈ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. 6ನೇ ಚಕ್ರ ಆಜ್ಞಾ ಚಕ್ರ ಅಂತ ಹೇಳ್ತೀವಿ. ಇದೇನಿದೆ ಅಲ್ಲ, ಇದು ನಮ್ಮ 2 ಹುಬ್ಬುಗಳ ಮಧ್ಯಭಾಗದಲ್ಲಿ ಕಂಡುಬರುತ್ತೆ. 3ನೇ ಕಣ್ಣಿನ ಚಕ್ರ ಅಂತ ಕೂಡ ಹೇಳ್ತೀವಿ, ಅಥವಾ ಥರ್ಡ್ ಐ ಚಕ್ರ ಅಂತ ಕೂಡ ಹೇಳ್ತಾರೆ. ಇದನ್ನು ಲಲಾಟ ಚಕ್ರ ಅಂತ ಕೂಡ ಕರೆಯಲಾಗುತ್ತೆ. ಇದೇನಿದೆ ಅಲ್ಲ, ಇದು ಪಿಟ್ಯೂಟರಿ ಗ್ರಂಥಿಗೆ, ಪೀನಿಯಲ್ ಗ್ರಂಥಿಗೆ ಮತ್ತು ನಮ್ಮ ದೇಹದ 3 ಮುಖ್ಯ ನಾಡಿಗಳು ಇಡಾ, ಪಿಂಗಳ ಮತ್ತು ಸುಷುಮ್ನ ಇವುಗಳನ್ನ ಸಂಪರ್ಕ ಹೊಂದಿದೆ. ಒಂದು ವೇಳೆ ಈ ಚಕ್ರದಲ್ಲಿ ಬ್ಲಾಕೇಜ್ ಉಂಟಾದ್ರೆ ನಮ್ಮಲ್ಲಿ ಖಿನ್ನತೆ, ಒತ್ತಡ, ತಲೆನೋವು, ದೃಷ್ಟಿ ಸಮಸ್ಯೆಗಳು ಅಂದ್ರೆ ಸಮೀಪ ದೃಷ್ಟಿ ದೋಷ ಅಥವಾ ದೂರ ದೃಷ್ಟಿ ದೋಷ, ರಾತ್ರಿ ಕುರುಡುತನ ಮತ್ತು ಮೂರ್ಛೆ ರೋಗ ಇವೆಲ್ಲ ಉಂಟಾಗಬಹುದು. ಇನ್ನು 7ನೇ ಚಕ್ರ ಸಹಸ್ರಾರ ಚಕ್ರ ಅಂತ ಹೇಳ್ತೀವಿ. ಇದು ತಲೆ ಮೇಲಿನ ಚಕ್ರ, ಕಿರೀಟ ಚಕ್ರ ಅಂತ ಕೂಡ ಹೇಳ್ತಾರೆ. ಇದು ಪೀನಿಯಲ್ ಗ್ರಂಥಿಯೊಂದಿಗೆ ಸಂಬಂಧ ಹೊಂದಿದೆ. ಒಂದ್ ವೇಳೆ ಈ ಚಕ್ರದಲ್ಲಿ ಸಮಸ್ಯೆ ಆದ್ರೆ ಮಾನಸಿಕ ದೌರ್ಬಲ್ಯ, ಓದು ಬರಹದಲ್ಲಿ ಹಿನ್ನಡೆ, ಗುರಿಯ ಅಭಾವ, ಭಕ್ತಿಯ ಅಭಾವ, ಸ್ಕೀಜೋಫ್ರೇನಿಯಾ, ಆಮೇಲೆ ಅಲ್ಝೀಮರ್ಸ್ ಕಾಯಿಲೆ, ಮನೋರೋಗಗಳು ಉಂಟಾಗುತ್ತವೆ. ಈ ಎಲ್ಲಾ ಕಾಯಿಲೆಗಳು ಈ ಕಿರೀಟ ಚಕ್ರ ಸರಿಯಾಗಿ ಈ ಚಕ್ರದಲ್ಲಿ ಬ್ಲಾಕೇಜ್ ಉಂಟಾದಾಗ ನಾವು ಈ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಆಮೇಲೆ ಈ 7 ಚಕ್ರಗಳನ್ನ ಇನ್ನೂ ಡೀಟೇಲ್ ಆಗಿ ನಾವು ಮುಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡೋಣ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.